ಲೋಕಸಭೆ ಚುನಾವಣೆ ಫಲಿತಾಂಶ ಬರುವ ಜೂನ್ 4ರಂದು ಪ್ರಕಟ ಆಗುವುದರಿಂದ ಚಿಕ್ಕೋಡಿ ಲೋಕಸಭೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಅಧಿಕೃತ ಮತಗಳಿಂದ ಆರಿಸಿ ಬರಬೇಕು ಎಂದು ಹುನ್ನರ್ಗಿ ಗ್ರಾಮದ ನಿವಾಸಿಗಳಾದ ಬಜರಂಗ ಶಿಂಗೆ ಮತ್ತು ರಮೇಶ ಮಾಳಿ ಅವರು ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮಂದಿರದಿಂದ ಅಕ್ಕೋಳ ಗ್ರಾಮದಲ್ಲಿರುವ ಶ್ರೀ ಸಂತ ಬಾಳುಮಾಮ ದೇವಸ್ಥಾನದವರೆಗೂ ದಂಡಾವತ ಹಾಕಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಭಾರತಿ ಬರ್ಗಾಲೆ, ಪ್ರಕಾಶ್ ಬರ್ಗಾಲೆ, ಬಸವರಾಜ್ ಬರ್ಗಾಲೆ, ಫಿಲಿಪ್ ವರಾಳೆ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮ್ಮ ಬರುವ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಕಾಪುರದ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಧಿಕ ಮತದಿಂದ ಆರಿಸಬೇಕಾಗಿ ನಾವು ಈ नमस्कारनं कार्यक्रमांतर्गत 4 जूनला जे इलेक्शनचा निकाल आहे त्याच्यासाठी प्रियांका जारकिहोळी, सतीश सावकार त्यांची मुलगी प्रियांका जारकिहोळी यांनी चिक्कोडी लोकसभामधून प्रचंड मताने निवडून येण्यासाठी आम्ही बाळूमामाला दंडवत घातलेला आहे. आणि ते नव्हे ते 4 तारखेच्या सेंट्रलमध्ये राहुल गांधींचं सरकारच यायला पाहिजे याच्यासाठी आम्ही दंडवत घातलेला आहे. 5 किलोमीटर गावापासून येऊन ಹುನ್ನರ್ಗಿ गावापासून ಹುನ್ನರ್ಗಿ ಮೇನ್ ಬಸ್ ಅಪ್ಪಳು ಬಾಳುಮಾಮ ಮಂದಿರದವರೆಗೆ 5 ಕಿಲೋಮೀಟರ್ ಅಂತರದಲ್ಲಿ ದೀಡ್ ನಮಸ್ಕಾರ ಮಾಡಿದ್ದೇವೆ. ಕಾರಣ ನಮ್ಮ ಬರುವ ಇಲೆಕ್ಷನ್ ಚುನಾವಣೆಯಲ್ಲಿ ನಮ್ಮ ಸತೀಶಣ್ಣ ಸುಪುತ್ರರಾದ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಮ್ಮ ಕ್ಷೇತ್ರಕ್ಕೆ ಅಧಿಕ ಮತದಿಂದ ಆರಿಸಬೇಕಾಗಿದೆ. ಆರಿಸಿ ಬರಬೇಕಂತ ನಮ್ಮ ದೀಡ್ ನಮಸ್ಕಾರ ಹಾಕಿದ್ದೇವೆ. ಈ ಅಪ್ಪಳ ಬಾಳುಮಾಮ ಮಂದಿರ ತನಕ ಬಂದು ನಾವು आशीर्वाद पडसಕೊಂಡು ಹೋಗಬೇಕಂತ. येणाऱ्या 4 जूनला जे इलेक्शनचं डिक्लेअर आहे त्याच्यासाठी प्रियांका जारकिहोळी प्रचंड मताने निवडून येण्यासाठी आम्ही हुन्नरगी गावामधून अक्कोळ बाळूमामा मंदिरपर्यंत दंडवत घालत आलेला आहे. आणि 4 जूनला इलेक्शनचा निकाल आहे. केंद्रामध्ये दिल्लीला राहुल गांधींचे सरकार यायला पाहिजे त्याच्यासाठी आणि प्रियांका जारकिहोळी चिक्कोडी लोकसभामधून प्रचंड मताने निवडून येण्यासाठी आम्ही हुन्नर घेऊन अक्कोळपर्यंत 5 किलोमीटर दंडवत घातलेला आहे. हे बाळूमामाला आम्ही साकडे घातलेलं आहे.